ಇನ್ಸಿಡೆಂಟ್ ಆಗೈತಿ ಸದಲ್ಗ ಮುರಾರ್ಜಿ ಸ್ಕೂಲ್. ಏನಿಲ್ಲ, ಒಂದು ಸದಲ್ಗದಾಗ ನಮ್ಮ ಅಕ್ಕನ ಮಗನ ಒಂದು ಇನ್ಸಿಡೆಂಟ್ ಆಗೈತಿ. ನಮ್ಮ ಅಕ್ಕನ ಮಗ ನಮ್ಮ ಅಕ್ಕನ ಮಗನ ಆಗ್ಬೇಕವ. ಸದಲ್ಗ ಸ್ಕೂಲ್ ಒಳಗೆ ಸೆಲೆಕ್ಟ್ ಆಗಿ ಅಲ್ಲಿ ಸದಲ್ಗದಾಗಿದ್ದ. ಈಗ 7th ಕ್ಲಾಸ್ ಓದಾತನವ. ಅವಂಗ ಜಸ್ಟ್ ನಮ್ಗೆ ಕಾಲ್ ಬಂತ್ರಿ 3 ಗಂಟೆಗೆ. ಏನಂತ ಕಾಲ್ ಬಂತು, ಜಸ್ಟ್ ಇಲ್ಲ ನಿಮ್ಮ ಹುಡುಗಿ ಸ್ವಲ್ಪ ಕರೆಂಟ್ ಟಚ್ ಮಾಡ್ಕೊಂಡಾನ, ಅವ್ನು ಚಿಕ್ಕೋಡಿ ಹಾಸ್ಪಿಟ್ಲಿಗೆ ನಾವು ತರಾತೀವಿ, ಏನೂ ಸೀರಿಯಸ್ ಇಲ್ಲ, ನೀವು ಬರ್ರಿ ನಾವು ತೊಗೊಂಬರ್ತೀವಿ ಅಂತ ಹೇಳಿದ್ರು ಅಷ್ಟೇ. ಜಸ್ಟ್ ಇಲ್ಲಿ ಬರೋದ್ರಾಗತ್ತಂದ್ರೆ ಆ ಹುಡುಗ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಜೀವನ ಇರಕ್ಕಿಲ್ಲ. ಇಲ್ಲಿ ಬಂದ ಮೇಲೆ ಗೊತ್ತಾಗಿತ್ತು ನಮ್ಗೆ ಜೀವ ಇಲ್ಲ ಅಂತ. ಫಸ್ಟ್ ಅಲ್ಲಿ ಆನ್ ದ ಸ್ಪಾಟ್ ಜೀವ ಹೋಗಿತ್ತದ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಆದರೆ ಇಲ್ಲಿ ತರೋ ಮಟನೂ ಅವ್ರು ಅದನ್ನ ಏನು ಯಾವ ಥರ ಸುಳ್ಳು ಹೇಳಿದ್ರೆ ನಮಗೆ ಗೊತ್ತಿಲ್ಲ. ಬಟ್ ಇಲ್ಲಿ ಬಂದ ನಂತರ ಇಲ್ಲಿ ನಾವು ಅಷ್ಟೇ ಇದೀವಿ, ಅಂದರೆ ಏನು ಪೇರೆಂಟ್ಸ್ ಬಂದೇವಲ್ಲ, ಹುಡುಗನ ಕಡೆಯಿಂದ ಏನು ಪೇರೆಂಟ್ಸ್ ಬಂದೇವಲ್ಲ ನಾವು ಅಷ್ಟೇ ಇದೀವಿ ಹೊರತು ಬೇರೆ ಯಾರೂ ಒಬ್ಬರು ಇಲ್ಲಿ ಟೀಚರ್ ಸ್ಟಾಪ್ ಆಗಲಿ, ಪ್ರಿನ್ಸಿಪಲ್ ಆಗಲಿ ಅಥವಾ ಅವರು ಸ್ಟಾಪ್ ಆಗಲಿ ಮತ್ತು ವಾರ್ಡನ್ ಆಗಲಿ. ವಾರ್ಡನ್ ಅಂತೂ ಇವತ್ತು ಬಂದೇ ಇಲ್ಲ. ಆ್ಯಕ್ಚುಲಿ ನಾನು ಮಕ್ಕ ಪರಿಚಯ, ಆ ಹುಡುಗನ ಬಿಡಾಕೆ ಹೋಗೋದು ತರೋದು ಎಲ್ಲ ನಾನು ಮಾಡ್ತೀನಿ ಅನ್ನೋ ಕಾರಣಕ್ಕೆ ಆ ಹುಡುಗನ ವಾರ್ಡನ್ ಯಾರು ಅನ್ನೋದು ನನಗೆ ಗೊತ್ತೈತಿ. ಅಂದ್ರೆ ಮುರಾರ್ಜಿ ಸದಲ್ಗ ವಾರ್ಡನ್ ಯಾರು ಅನ್ನೋದು ನನಗೆ ಗೊತ್ತೈತಿ. ಆ ಹುಡುಗನ ಸರ್ನ ಮಕ್ಕ ಪರಿಚಯ ನನಗೆ ಐತಿ. ಇಲ್ಲಿ ಎಲ್ಲಿ ಕಂಡಿಲ್ಲ ಅವ್ರು ಇವತ್ತು ವಾರ್ಡನ್. ನಮಗೆ ವಾರ್ಡನು ಕಂಡಿಲ್ಲ. ಪ್ರಿನ್ಸಿಪಲ್ ಜಸ್ಟ್ ಬಂದು ಇಲ್ಲಿ ಆ KLE ಹಾಸ್ಪಿಟಲ್ದಿಂದ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿ ಜಸ್ಟ್ ಏನು ಹೋಗ್ಯಾರ ಅವರ ವಾಪಸ್ ಇನ್ನೂವರೆಗೂ ಬಂದಿಲ್ಲ. ಇದ್ರ ಹಿಂದೆ ಏನಾಗೈತೆ ಕರೆಂಟ್ ಶಾಕ್ ಅಂತ ಅವ್ರು ಅಂತಾರೆ. ಬಟ್ ಇನ್ನೂವರೆಗೂ ಅದಕ್ಕೆ ಏನಾಗೈತೆ ಅನ್ನೋದು ನಮಗೆ ಗೊತ್ತಿಲ್ಲ. ಯಾಕಂದ್ರೆ ಅದನ್ನು ಕ್ಲಾರಿಫಿಕೇಶನ್ ಕೊಡೋಕೆ ಅವ್ರ ಮಾಸ್ತರ್ಗಳು ಯಾರೂ ಇಲ್ಲ. ಈ ಪ್ರಿನ್ಸಿಪಲು ಇಲ್ಲ, ಸ್ಟಾಪು ಇಲ್ಲ, ವಾರ್ಡನು ಇಲ್ಲ, ಮತ್ತು ಯಾರು ಡಿ ಗ್ರೂಪ್ದವರು ಯಾರೂ ಇಲ್ಲ. ಸೊ ಇದಕ್ಕೆ ಏನಾಗೈತೆ ಅಂಬೋದು ನಮಗೆ ಇದು ಕನ್ಫರ್ಮೇಷನ್ ಆದಮೇಲೆ, ಹಾಸ್ಪಿಟಲ್ದಾಗ ಕನ್ಫರ್ಮೇಷನ್ ಆದಮೇಲೆ ನಾವು ಮುಂದಿನ ಪ್ರೊಸೀಜರ್ ಅಗ್ರಿ ಮಾಡ್ತೀವಿ. ಇಲ್ಲ ಯಾಕಂದ್ರೆ ಅಗ್ರಿ ಮಾಡೋಂಗಿಲ್ಲ. ಇದು ಬಾಡಿ ಇಲ್ಲೇ ಇರಲಿ. ಎಷ್ಟು ಗಂಟೆಗೆ ಆಗಿತ್ತು ಇದು 3 ಗಂಟೆ ಸುಮಾರು ನಮಗೆ ಫೋನ್ ಬಂದಿತ್ತು. 3:30-4 ಗಂಟೆಗೆ ನಮಗೆ ಫೋನ್ ಬಂದಿತ್ತು. ಬಟ್ ಏನಾಗೈತಿ ಅದು ಅಲ್ಲಿ ಏನಾಗೈತಿ ಆ್ಯಕ್ಚುಲಿ ಅನ್ನೋದು ನಮ್ಗೆ ಏನಾಗೈತಿ ಅನ್ನೋದು ಗೊತ್ತಿಲ್ಲ ನಮಗೆ. ಯಾಕಂದ್ರೆ ಯಾರು ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ ನಮಗೆ. ಏನಾಗೈತಿ ಏನಿಲ್ಲ ಅನ್ನೋದು ಯಾರೂ ತಿಳಿಸಿ ಹೇಳಿಲ್ಲ. ಅದ್ರ ಸಲುವಾಗಿ ನಮಗೆ ಏನೂ ಗೊತ್ತಾಗಿಲ್ಲ. ಇಲ್ಲಿ ಬಂದ ನಂತರ ಒಂದು 15-20 ನಿಮಿಷ ಇದ್ರು ಅವರು. ಅಲ್ಲಿಂದ KLE ಹಾಸ್ಪಿಟಲ್ದಿಂದ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡೋವರೆಗೂ ಇಲ್ಲೇ ಇದ್ರು ಅವರು. ಆದರೆ ಶಿಫ್ಟ್ ಆಗುವಾಗ ನಾವು ಗಾಬರಿ ಒಳಗಿದ್ದು. ಅವಾಗ ಹುಡುಗಿ ಏನು ಹಿಂಗಾಗಿತ್ತು ಅನ್ನೋ ಗಾಬರಿ ಒಳಗೆ ನಾವು ಕ್ಲಾರಿಫಿಕೇಶನ್ ಅವ್ರನ್ನ ಕೇಳೋಂಥ ಸಿಚುವೇಶನ್ ಒಳಗೆ ಇರಲಿಲ್ಲ. ಅವರು ಏನೋ ಕ್ಲಾರಿಫಿಕೇಶನ್ ಕೊಡಲಿಲ್ಲ. ಜಸ್ಟ್ ಇಲ್ಲಿ ತಂದು ಏನು ಶಿಫ್ಟ್ ಮಾಡಿದ ನಂತರ ಹೋಗ್ಯಾರ. ಇನ್ನೂ ಒಬ್ಬರು ಯಾರೂ ಬಂದಿಲ್ಲ. ಬೇರೆ ಮುರಾರ್ಜಿ ಸ್ಕೂಲ್ದವರು, ಬೇರೆ ಮುರಾರ್ಜಿ ಕಾಲೇಜ್ದವ್ರು ಬಂದವ್ರು ಹೊರತು ಆ ಸ್ಕೂಲ್ದಿಂದ ಆ ಸ್ಟಾಪ್ದವ್ರು ಯಾರೂ ಬಂದಿಲ್ಲ. ಇನ್ನೂವರೆಗೂ ಏನಾಗೈತಿ ಏನಿಲ್ಲ ಅಂತ ನಮ್ಗೆ ಇನ್ನೂವರೆಗೂ ಏನು ಮಾಹಿತಿ ಕೊಟ್ಟಿಲ್ಲ. ಎಲ್ಲ ಸ್ಕೂಲ್ ಟೀಚರ್ಸ್ ಬರತ್ತಾರ ಹೊರತು ಅದೇ ಸ್ಕೂಲ್ ಆ ಹುಡುಗರಿಗೆ ಏನು ಈಗ ಪ್ರಾಬ್ಲಮ್ ಆಗೈತಿಲ್ಲ, ಆ ಹುಡುಗನ ಸ್ಟಾಪ್ಗಳು ಯಾರೂ ಬಂದಿಲ್ಲ. ಇನ್ನೂವರೆಗೂ ಯಾರೂ ಬಂದಿಲ್ಲ. ನಾವಂತೂ ಈಗ ಪಾಲಕರು ಏನು ಅಕ್ಕನ ಮಕ್ಕಳು ಇಲ್ಲ ಅವ್ರ ಕಾಕಾಗಳು ಅವ್ರ ಅಜ್ಜಗಳು ಏನು ಬಂದಿರೋ ನಾವು ಅಷ್ಟೇ ಇದೀವಿ. ಸ್ಟಾಪ್ಗಳಂತೂ ಯಾರು ಇನ್ನೂ ಮಾತ್ರ ಬಂದಿಲ್ಲ. ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ. ಇದ್ರ ಬಗ್ಗೆ ಏನಾಗಿತ್ತು ಅನ್ನೋದು ನಮಗೆ ಕನ್ಫರ್ಮೇಷನ್ ಆದ ನಂತರ ಮುಂದಿನ ಪ್ರೊಸೀಜರ್ ನಾವು ಬಿಡ್ತೀವಿ. ಇಲ್ಲಾಂದ್ರೆ ಅಲ್ಲಿ ತನಕ ಬಾಡಿ ಏನು ಪ್ರಾಬ್ಲಮ್